ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 6ರಿಂದ ಅಕ್ಟೋಬರ್ 13 ತನಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಒಂದು ಜಾಥಾವನ್ನು ಪ್ರಾರಂಭ ಮಾಡಿ ಕಲಬುರಗಿಯಲ್ಲಿ 13ನೇ ಅಕ್ಟೋಬರ್ಗೆ ಆ ಜಾಥಾವನ್ನು ಸಮಾರೋಪಗೊಳಿಸಿ ಇಡೀ 7 ಜಿಲ್ಲೆಗಳಿಗೆ ಆಗ್ತಾ ಇರುವಂತಹ ಜನರ ಸಮಸ್ಯೆಗಳ ಬಗ್ಗೆ, ಕಾಮಗಾರಿಗಳ ಬಗ್ಗೆ ಪ್ರಶ್ನೆ ಮತ್ತು ಅಲ್ಲಿನ ಬೇಡಿಕೆಗಳನ್ನು ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಬಂದು ಇಲ್ಲಿ ಕಾರ್ಯದರ್ಶಿಯವರಿಗೆ ಸಂಪೂರ್ಣವಾದ ಮೆಮೊರಂಡಮ್ ಸಬ್ಮಿಟ್ ಮಾಡಿದ್ದೇವೆ. ತದನಂತರ ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಮತ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ, ಎಷ್ಟು ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು ಕಲಬುರಗಿ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೇಳಿದ್ದೇವೆ. ಕಲಬುರಗಿ ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ KKRDB ಅಡಿಯಲ್ಲಿ ಎಷ್ಟು ಕಾಮಗಾರಿಗಳು ನೀವು ಮಂಜೂರು ಮಾಡಿದಿರಿ, ಯಾವಾಗಿಂದ ಮಂಜೂರು ಮಾಡಿದಿರಿ, ಎಷ್ಟು ಹಣ ಬಿಡುಗಡೆ ಆಯಿತು, ಅದರಲ್ಲಿ ಎಷ್ಟು ಕಾಮಗಾರಿಗಳು ಪೂರ್ಣಗೊಂಡಿವೆ ಅಂತ. ಈ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ 2023-24ರಿಂದ 25-26ರ ಅವಧಿಯಲ್ಲಿ, ಈ 3 ವರ್ಷದ ಅವಧಿಯಲ್ಲಿ ಒಟ್ಟಾರೆ 160 ಕಾಮಗಾರಿಗಳು ಸರ್ಕಾರ ಮಂಜೂರು ಮಾಡಿದೆ. ಆದರೆ ನಾವು ಒಂದೊಂದೇ ನೋಡ್ತಾ ಹೋದರೆ ಎಷ್ಟು ಕಾಮಗಾರಿಗಳು ಆಗಿದ್ದಾವೆ ಅಂದರೆ, ಇಲ್ಲಿ ಇದು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ನಿಗಮ ಏನಿದೆ KRIDL, ಇದರ ಅಡಿಯಲ್ಲಿ ಏನು ಕಲಬುರಗಿ ನಗರದಲ್ಲಿ ಬಾಲ್ ಭವನ್ ನಿರ್ಮಾಣ ಆಗಬೇಕಿತ್ತು, ಮಹಿಳಾ ಕ್ರೀಡಾಂಗಣ ಸಂಕೀರ್ಣ ಮತ್ತು ಮಹಿಳಾ ಕ್ರೀಡಾಂಗಣ ಸಂಕೀರ್ಣದಲ್ಲಿ 8 ಕಾಮಗಾರಿಗಳು ಆಗಬೇಕಿತ್ತು. ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತೆ 12 ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಆಗಬೇಕಿತ್ತು. ಒಟ್ಟಾರೆ ಇದರ ಅಡಿಯಲ್ಲಿ 45 ಕಾಮಗಾರಿಗಳು ಆಗಬೇಕಿತ್ತು, ಮಂಜೂರಾಗಿತ್ತು. ಆದರೆ ಒಂದು ಕಾಮಗಾರಿಯೂ ಕೂಡ ಇಲ್ಲಿಯ ತನಕ ಆಗಿಲ್ಲ, ಒಂದು ಕಾಮಗಾರಿಯೂ ಕೂಡ ಪ್ರಾರಂಭವೇ ಆಗಿಲ್ಲ. ಅದೇ ರೀತಿ PWD ಅಡಿಯಲ್ಲಿ ಏನು ಈ ವರ್ಷದಲ್ಲಿ 24-25 ಮತ್ತು 25-26ನೇ ವರ್ಷದಲ್ಲಿ ಮಂಜೂರಾದ ಕಲಬುರಗಿ ತಾಲೂಕು ಮೆಟ್ರಿಕ್ ನಂತರ ಸ್ನಾತಕೋತ್ತರ ಬಾಲಕರ ವಸತಿಯ ನಿಲಯ, ಅದೇ ರೀತಿ MB ನಗರ ಕಲಬುರಗಿ ತಾಲೂಕು ಮೆಟ್ರಿಕ್ ನಂತರ ಸ್ನಾತಕೋತ್ತರ ಬಾಲಕಿಯರ ವಸತಿ ನಿಲಯ, ಅದೇ ರೀತಿ ಮಹಗಾಂವದಲ್ಲಿ ಬಾಲಕಿಯರ ವಸತಿ ನಿಲಯ, ಈ ಎಲ್ಲ ಕಾಮಗಾರಿಗಳು ಸೇರಿ ಒಟ್ಟು 25 ಕಾಮಗಾರಿಗಳು PWD ಅಡಿಯಲ್ಲಿ ಆಗಬೇಕಿತ್ತು. ಆದರೆ ಒಂದು ಕಾಮಗಾರಿಗಳು ಕೂಡ ಇದರಲ್ಲಿ ಪ್ರಾರಂಭವೇ ಆಗಿಲ್ಲ. ಅದೇ ರೀತಿ CMC ಅಡಿಯಲ್ಲಿ ಏನು ಇಲ್ಲಿ ಮಂಜೂರಾದ ಮಹಬೂಬ್ ಗುಲ್ಶನ್ ಗಾರ್ಡನ್ ಅಭಿವೃದ್ಧಿ, ಅದೇ ರೀತಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಧ್ಯಾನಪುರದ ಅಭಿವೃದ್ಧಿ, ಸೂಪರ್ ಮಾರ್ಕೆಟ್ ಕಲಬುರಗಿಯಲ್ಲಿ ಬಹುಮಟ್ಟ ಕಾರ್ ಪಾರ್ಕಿಂಗ್ ನಿರ್ಮಾಣ ಮತ್ತು ಡಾಗ್ ಶೆಲ್ಟರ್ ನಿರ್ಮಾಣ, ಶರಣಬಸವೇಶ್ವರ ಕೆರೆ ಅಭಿವೃದ್ಧಿ, ಹೀಗೆ ಒಟ್ಟಾರೆ 13 ಕಾಮಗಾರಿಗಳು CMC ಅಡಿಯಲ್ಲಿ ಮಂಜೂರಾಗಿತ್ತು. ಆದರೆ ಅದರಲ್ಲಿ ಒಂದು ಕಾಮಗಾರಿಯೂ ಕೂಡ ಪ್ರಾರಂಭವಾಗಿಲ್ಲ. ಅದೇ ರೀತಿ ವಿಶ್ವೇಶ್ವರಯ್ಯ VTU ಏನು ವಿಶ್ವವಿದ್ಯಾಲಯ ಇದೆ ಬೆಲ್ಗಾಂ, ಅದರ ಶಾಖೆ ಅಡಿಯಲ್ಲಿ ಇಲ್ಲಿ ಮಂಜೂರಾದ ಕಾಮಗಾರಿಗಳಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ ಆಗಲಿ, ಡಿಜಿಟಲ್ ಲೈಬ್ರರಿ ಆಗಲಿ, RO ವಾಟರ್ ಪ್ಲ್ಯಾಂಟ್ ಸ್ಥಾಪನೆ ಮಾಡುವಂಥದ್ದು ಒಟ್ಟು 15 ಕಾಮಗಾರಿಗಳು ಮಂಜೂರಾಗಿದ್ದವು. ಅದರಲ್ಲಿ ಒಂದು ಕೂಡ ಪ್ರಾರಂಭವಾಗಿಲ್ಲ. ಸೊ ಇದೇ ರೀತಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಡಿಯಲ್ಲಿ 9 ಕಾಮಗಾರಿಗಳು ಮಂಜೂರಾಗಿತ್ತು, ಅದರಲ್ಲಿ ಒಂದು ಕೂಡ ಆಗಿಲ್ಲ. ಒಟ್ಟಾರೆ ಈ ಅವಧಿಯಲ್ಲಿ 23-24 ಮತ್ತು ಅಲ್ಲಿಂದ 24-25-26 ಈ ಅವಧಿಗಳಲ್ಲಿ ಒಟ್ಟಾರೆ 160 ಕಾಮಗಾರಿಗಳು, ಸುಮಾರು 355 ಕೋಟಿ ರೂಪಾಯಿ ಈ ಒಂದು ಬಜೆಟ್ಟಿನ ಕಾಮಗಾರಿಗಳಲ್ಲಿ ಒಂದು ಕಾಮಗಾರಿಯೂ ಕೂಡ ಇಲ್ಲಿ ತನಕ ಪ್ರಾರಂಭವೇ ಆಗಿಲ್ಲ. ಹಾಗಾಗಿ ನಮಗೆ ಇದರಿಂದ ಅನುಮಾನ ಆಗ್ತಾ ಇರುವಂಥದ್ದು ಇದರಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಹಾಗಾಗಿ ಈ ಕಾಮಗಾರಿಗಳು ಪ್ರಾರಂಭ ಆಗಿಲ್ಲ. ಎಲ್ಲಿಯ ತನಕ ಸರ್ಕಾರ ಇದರ ಬಗ್ಗೆ ಉತ್ತರ ಕೊಡೋದಿಲ್ಲವೋ ಅಥವಾ ಈ ಕಾಮಗಾರಿಗೆ ಪ್ರಾರಂಭ ಮಾಡೋದಿಲ್ಲವೋ ಅಲ್ಲಿಯ ತನಕ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಧನ್ಯವಾದ. ಭ್ರಷ್ಟಾಚಾರಕ್ಕೆ ಆರೋಪ